ಕಲ್ಯಾಣ ಕರ್ನಾಟಕವೇ ನನ್ನ ಗುರಿ. ಮುಂದಿನ 2 ವರ್ಷ ಅಭಿವೃದ್ಧಿಗೆ ಆದ್ಯತೆ. ಇದು 3 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಿದ ಸಿಎಂ ಯಡಿಯೂರಪ್ಪ ಅವರ ಅಭಿವೃದ್ಧಿ ಮಂತ್ರ. ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಇಂದು ಮಾಧ್ಯಮ ಸಂವಾದದಲ್ಲಿ ಪಾಲ್ಗೊಂಡ ಅವರು ಸರ್ಕಾರದ ಸಾಧನೆಗಳನ್ನು ಬಿಂಬಿಸುವ ಕೈಪಿಡಿಯನ್ನ ನಾಳೆ ಬಿಡುಗಡೆ ಮಾಡೋದಾಗಿ ತಿಳಿಸಿದರು. 3 ವರ್ಷದಲ್ಲಿ ಸರ್ಕಾರದ ಸಾಧನೆ ತೃಪ್ತಿ ತಂದಿದೆ ಎಂದ ಅವರು, ಸಿಎಂ ಆಗಿ ರಾಜ್ಯದ ಉದ್ದಗಲಕ್ಕೂ 2,60,000 ಕಿಲೋಮೀಟರ್ ಪ್ರವಾಸ ಮಾಡಿದ್ದೇನೆ. ಸುಮಾರು 1,750 ಸಾರ್ವಜನಿಕ ಸಭೆ ಸೇರಿದ್ದೇನೆ. ಇದು ದಾಖಲೆಯೇ ಸರಿ ಅಂತ ಬಣ್ಣಿಸಿದರು. ಪ್ರತಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಸರ್ಕಾರವನ್ನು ಅಸ್ಥಿರಗೊಳಿಸಲು ಹುನ್ನಾರ, ಸರ್ಕಾರದ ವಿರುದ್ಧ ಅಪಪ್ರಚಾರ ನಡೆಸಿದ್ವು. ವಿಪಕ್ಷಗಳ ಕಾಟ ಇಲ್ಲದಿದ್ರೆ ರಾಜ್ಯ ನಂಬರ್ 1 ಸ್ಥಾನದಲ್ಲಿ ಇರ್ತಾ ಇತ್ತು ಅಂತಂದ್ರು. ಬಿಜೆಪಿಯಲ್ಲಿ ಭಿನ್ನಮತದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ನಮ್ಮ ತಪ್ಪಿನ ಅರಿವಾಗಿದೆ, ಮುಂದೆ ತಪ್ಪು ಮರುಕಳಿಸೋದಿಲ್ಲ ಅಂತ ಭರವಸೆ ನೀಡಿದರು. ದೇವರ ಆಶೀರ್ವಾದದಿಂದ ನಾನು 3 ವರ್ಷ ನನ್ನ ಅವಧಿಯನ್ನು ಪೂರೈಸಿ 4ನೇ ವರ್ಷಕ್ಕೆ ನಾಳೆ ಕಾಲಿಡ್ತಾ ಇದ್ದೇನೆ. ನಾಳೆ ವಿಧಾನಸೌಧದಲ್ಲಿ 3 ವರ್ಷದ ನಮ್ಮ ಸಾಧನೆ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ಒಳಗೊಂಡಂಥ ಒಂದು ಕೈಪಿಡಿಯನ್ನು ನಾಳೆ ಬಿಡುಗಡೆ ಮಾಡ್ತಾ ಇದ್ದೇನೆ. ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿದ್ದೇನೆ. 1,750 ಸಾರ್ವಜನಿಕ ಸಭೆಗಳನ್ನು ರಾಜ್ಯದಲ್ಲಿ ಈವರೆಗೆ ಮಾಡಿದ್ದೇನೆ. 2,60,000 ಕಿಲೋಮೀಟರು ಪ್ರವಾಸ ಮಾಡಿರುವಂಥ ಒಂದು ದಾಖಲೆ ನನ್ನದಾಗಿದೆ. ಕಳೆದ 3 ವರ್ಷದಲ್ಲಿ ಬಹಳ ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡೋದರಲ್ಲಿ ಯಶಸ್ವಿಯಾಗಿದ್ದೇವೆ. ಕಮ್ಯುನಲ್ ಹಾರ್ಮನಿ